ಒಬ್ಬ ತಂದೆ ಅಂದ್ರೆ ಆಕಾಶ ಇದ್ದಕ್ಕೆ, ಅವನು ಇಲ್ಲ ಅಂದ್ರೆ ಈ ಭೂಮಿ ಖಾಲಿ ಆಗ್ಬಿಡುತ್ತೆ. ಏನಂದ್ರಿ ನೀವು? ಪರ್ಸನಲ್ ಮ್ಯಾಟ್ರನ್ನ? ನಾನು ನನ್ನ ಪರ್ಸನಲ್ ಮ್ಯಾಟ್ರ್ ಹೇಳ್ತೀನಿ ಕೇಳಿ. ನಾನು ಪ್ರತಿ ದಿನ ಪ್ರತಿ ಕ್ಷಣ ಏನಕ್ಕೋಸ್ಕರ ಒದ್ದಾಡ್ತಾ ಇದ್ದೀನಿ ಗೊತ್ತಾ? ನಮ್ಮಪ್ಪನ ಪ್ರೀತಿಗೋಸ್ಕರ. ನಮ್ಮಪ್ಪ ನನ್ನತ್ತ ಮಾತಾಡ್ಲಿ ಅಂತ, ಒಂಚೂರು ಪ್ರೀತಿ ಕೊಡ್ಲಿ ಅಂತ ಏನೇನೆಲ್ಲ ಸರ್ಕಸ್ ಮಾಡ್ತಾ ಇದ್ದೀನಿ ಗೊತ್ತಾ? ಪ್ರತಿ ಸಲ ನನ್ನ ಜೊತೆ ಮಾತಾಡುವಾಗ ಆ ಧ್ವನಿ ಗಂಟಾಕೊಂಡೆ ಮಾತಾಡೋದು. ಯಾವಾಗ್ಲಾರು ನಗ್ನಗ್ತಾ ಪ್ರೀತಿಯಿಂದ ಬೆಲ್ಲಗೆ ಮಾತಾಡ್ಬಿಟ್ರೆ ನನ್ನ ಜೊತೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಆ ಕ್ಷಣಕ್ಕೋಸ್ಕರ ಯಾವಾಗ್ಲೂ ಕಾಯ್ತಾ ಇರ್ತೀನಿ. ಮಜಾ ಏನು ಗೊತ್ತಾ? ಅವ್ರು ಯಾವಾಗಲೂ ನನ್ನ ಜೊತೆಗೆ ಇರ್ತಾರೆ, ಆದರೆ ಯಾವತ್ತೂ ಹತ್ರ ಆಗಿಲ್ಲ. ನಿಮ್ಗೆ ಏನರ ಆಗಿರೋದು, ಜೀವಂತವಾಗಿ ನಿಮ್ಮ ತಂದೆ ಕಣ್ಮುಂದೆನೇ ಇದ್ದಾರೆ, ಕೇಳಿದಷ್ಟು ಪ್ರೀತಿ ಕೊಡ್ತಾರೆ. ಅವ್ರ ಹತ್ರ ಈ ಥರ ಗಲಾಟೆ ಮಾಡ್ಕೋತಿದ್ರಲ್ಲ, ಆದರೂ ನೀವುಗಳು ಅವ್ರನ್ನ ಯಾರು ಹಿಡ್ಕೋಬೇಕು ಅಂತ ಈ ಥರ ಗಲಾಟೆ ಮಾಡಿಕೊಂಡು ರಪ್ಪ ಅಪ್ಪನ್ನ ಕಳ್ಕೊಂಬಿಡ್ರಿ. ಒಂದ್ಸಲ ಅವ್ರ ಚಾಪ್ಟರ್ ಕ್ಲೋಸ್ ಆದರೆ ಅವ್ರ ಮನಸ್ಸು ಮುಚ್ಚೋಗ್ಬಿಟ್ರೆ ಅದನ್ನ ಯಾರ ಕೈಲಿಂದನೂ ತಗ್ಸಕ್ಕಾಗಲ್ಲ. ನೀವು ಯಾರುಗಳು ಅಂತ ನನ್ನ ದೇವರಣೆಗೂ ಗೊತ್ತಿಲ್ಲಪ್ಪ, ಆದರೆ ಕೈ ಮುಗ್ದು ಕೇಳ್ಕೊತೀನಿ, ನಂತರ ಹಾಕ್ಬಿಡ್ರಿ, ನಂತರ ಅನಾಥ ಹಾಕ್ಬಿಡ್ರಿ. ನನಗಿದ್ರಿಂದ ಏನು ಲಾಭ ಇಲ್ಲಪ್ಪ. ಯಾವಾಗ ಹೋಗ್ತೀವಿ ಗೊತ್ತಿಲ್ಲ, ಎಲ್ಲ ಚೆನ್ನಾಗಿದೆ. ಕ್ಷಮಿಸೋರಪ್ಪ, ತಪ್ಪಾಯ್ತಪ್ಪ. ವಿಷಯ ಇಷ್ಟೇ ಸರ್, ನಿಮ್ಮ ಕೃಷ್ಣ ಕಲ್ಲಲ್ಲ. ಆ್ಯಕ್ಚುಲಿ ಒಂದು ಮಟ್ಟಿಗೆ ನಾನು ತುಂಬ ಒಳ್ಳೆಯವನು. ಜನಕ್ಕೆ ಒಂಥರ ಬೇರೆ ರೀತಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಷ್ಟನ್ನ. ನಾವು ತುಂಬ ರಫ್ ಆ್ಯಂಡ್ ಟಫು. ಅರೆ ಅವ್ರಿಗೆ ಗೊತ್ತಿಲ್ಲ ನನ್ನ ಮನ್ಸಲು ಒಂದು ಒಳ್ಳೆ ಸಾಫ್ಟಾಗಿರೋ ಹಾಡಿದೆ ಅಂತ. ಇವಾಗ ಏನು ಹೇಳಬೇಕು ಅಂತ ಇದೆಯಾ? ಸುಮ್ಮನೆ ನಿಮ್ಗೆ ಗೊತ್ತಿರಲಿ ಅಂತ ಅಷ್ಟೇ, ಇವಾಗ ಕೈಂಡ್ ಇನ್ಫಾರ್ಮೇಶನ್. ಈ ಮ್ಯಾಟ್ರ್ ಆಲ್ರೆಡಿ ನಂಗೆ ಗೊತ್ತು ಬಿಡು. ಗೊತ್ತಿತ್ತಾ? ಹೆಂಗೆ? ಅವತ್ತು ಬಾರ್ ಓಪನ್ ಮಾಡಿಲ್ಲ ಅಂತ ನೀನು ರೌಡಿಗಳ ಥರ ಹೋಗಿ ಓನರ್ ಜೊತೆ ಜಗಳ ಮಾಡಿ ಬಾರ್ ಓಪನ್ ಮಾಡಿಸಿಲ್ಲ. ಹೋಗಿ ಆರಾಮಾಗಿ ದುಡ್ಡು ಕೊಟ್ಬಿಟ್ಟು ಆರಾಮಾಗಿ ಕುಡಿದ್ಬಿಟ್ಟು ಆಮೇಲೆ ಹೋಗಿ ಸಾರಿ ಕೇಳ್ಬಿಟ್ಟು ಪಾಪ ನೀನು ಕಣ್ಣೀರು ಹಾಕ್ಬಿಟ್ಟು ಬಂದೆ. ಅದರಲ್ಲೇ ಗೊತ್ತಾಯ್ತು ನಿನ್ನ ಹಾರ್ಟ್ ಎಷ್ಟು ಸಾಫ್ಟ್ ಆಗಿ ಮುದ್ದಾಗಿ ಕ್ಯೂಟ್ ಆಗಿದೆ. ನಾನು ಭಾಳ ನನಗೆ ವಾಪಸ್ ಬಿಡ್ತಿದ್ಯಾ? ತಾಗೋದು ಈ ಜೋಳದಲ್ಲೇ ಹೊಡೆದ್ಬಿಡ್ತೀನಿ. ಹಾರ್ಟ್ ಸಾಫ್ಟ್ ಅಂತ ಸುಮ್ಮನಿದ್ದೀನಿ ಅಷ್ಟೇ. ಸರಿ, ಈಗ ಸೇವೆಗಳೆಲ್ಲ ಮುಗೀತಾ? ನಾ ಹೊರಡ್ಲಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನಾನೇನಾದರೂ ನಿನ್ನ ಹೋಗೋದಕ್ಕೆ ಹೇಳಿದ್ನಾ? ನಾನು ಹೇಳೋವರೆಗೂ ನೀನು ಹೋಗಂಗಿಲ್ಲ, ಆಯಿತಾ? ಅದು ಸರಿ, ನಿನಗೆ ನಿನ್ನ ತಂದೆ ಅಂದರೆ ಜೀವ ಅಂತ ನನಗಿವತ್ತು ಕ್ಲಿಯರಾಗಿ ಅರ್ಥ ಆಗೋಯ್ತು. ಆದರೆ ನೀನು ಯಾವತ್ತಾದರೂ ಒಂದು ದಿವಸನಾದರೂ ಅವ್ರಿಗೆ ಇಷ್ಟವಾಗಿರೋ ಕೆಲಸ ಏನಾದರೂ ಮಾಡಿದ್ಯಾ? ಅವ್ರಿಗೆ ನಾನು ಕಂಡ್ರೇ ಇಷ್ಟ ಇಲ್ಲ ಅಂಥದ್ರಲ್ಲಿ ನಾನು ಏನಾರು ಕೆಲಸ ಮಾಡಿದ್ರೆ ಅದು ಅವ್ರಿಗೆ ಇಷ್ಟನೂ ಹೋಗಲ್ಲ. ಅದಕ್ಕೆ ನಾನು ಯಾವ ಕೆಲಸನೂ ಮಾಡೋಕ್ಕೆ ಹೋಗಲ್ಲ. ಸಿಂಪಲ್. ಪ್ರಯತ್ನನೇ ಪಡೆದೆ ಆರಾಮಾಗಿ ನಾನು ಸೋತ್ಬಿಟ್ಟೆ ಅಂದರೆ ನಾನು ಅದನ್ನು ಒಪ್ಕೊಳ್ಳಲ್ಲ. ಅವ್ರಿಗೆ ನಾನು ಇಷ್ಟ ಇಲ್ಲ ಅಂದ್ಬಿಟ್ಟು ಅಲ್ಲಿಗೆ ನೀನು ಕೇಸ್ ಕ್ಲೋಸ್ ಮಾಡಬಾರ್ದು. ಅವ್ರಿಗೆ ಯಾಕೆ ನಾನು ಇಷ್ಟ ಇಲ್ಲ ಅಂತ ಕಂಡುಹಿಡಿಬೇಕು, ಅದಕ್ಕೆ ಕಾರಣ ಹುಡುಕ್ಬೇಕು. ಆಗಿದ್ದಾಗಲಿ ಇನ್ಮೇಲಾದರೂ ಪ್ರತಿ ಕ್ಷಣ ಅವ್ರಿಗೆ ಯಾವ ವಿಷಯ ಖುಷಿ ಕೊಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಬರೀ ನಿನ್ಗೇನು ಇಷ್ಟ ಅಂತ ಅಲ್ಲ, ಅವ್ರಿಗೂ ಏನು ಖುಷಿ ಕೊಡುತ್ತೆ ಅನ್ನೋದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಬೇಕು. ನೋಡು, ಒಬ್ರು ನಮಗೆ ಬೇಕು ಅನ್ಸಿದ್ರೆ ಅವ್ರಿಗೆ ಹತ್ರ ಆಗೋಕ್ಕೆ ನಾವು ಪ್ರಯತ್ನ ಪಡಬೇಕು. ಸುಮ್ಮನೆ ಅವ್ರು ಒಳ್ಳೆ ಮೂಡಲ್ಲಿದ್ದಾಗ ರಾಂಗ್ ಮಾತಾಡೋದು, ಆಮೇಲೆ ರಾಂಗ್ ಆಗೋದಲ್ಲ. ಇವತ್ತು ಅಣ್ಣ ತಮ್ಮಂದಿರಿಗೆ ತಂದೆ ಬಗ್ಗೆ ಫುಲ್ ಎಮೋಷ್ನಲ್ ಆಗಿ ಹೇಳ್ದೆ ತಾನೆ. ಒಬ್ಬ ತಂದೆ ಅಂದರೆ ಆಕಾಶ ಭೂಮಿ ಇದ್ದಂಗೆ ಅಂತ, ಅದನ್ನೆಲ್ಲ ನೀನು ಸೂರ್ಯಪ್ರಕಾಶ್ ಸರ್ನ ತಲೆಲಿಟ್ಕೊಂಡು ಮಾತಾಡಿದ್ದು ತಾನೆ. ಆ ಆಕಾಶ ಭೂಮಿ ಮೇಲಿರೋ ಎಲ್ಲ ಜೀವ ಜಂತುಗಳಿಗೆ ಹುಲ್ಲು ಕಲ್ ಮೇಲೆಲ್ಲ ಮಳೆ ಸುರಿಸುತ್ತೆ ಅಂದಾಗ
ಬೇರೆಯವ್ರಿಗೆಲ್ಲರಿಗೂ ಪ್ರೀತಿ ಕೊಡುತ್ತೆ ಅಂದಾಗ ಸ್ವಂತ ಮಗನಿಗೆ ಕೊಡದೇ ಇರ್ತಾರೇನೋ. ಮನ್ಸಾರೆ ಒಂದ್ಸರಿ ಟ್ರೈ ಮಾಡು. ಆಕಾಶಕ್ಕೆ ತಲೆ ಎತ್ತಿ ಮೈ ಒಡ್ಡಿದ್ರೆ ಅವರ ಪ್ರೀತಿ ಮಳೆಯಲ್ಲಿ ನೆನೆದೇ ಇರ್ತೀಯಾ? ಸರಿ ಸರಿ, ನೀನು ತುಂಬ ತಲೆ ಕೆಡ್ಸ್ಕೊಳ್ಬೇಡ. ನಾನು ಇನ್ನೊಂದು ವಿಷಯ ಕೇಳ್ತೀನಿ. ಇಷ್ಟೊತ್ತು ಹೇಳಿದ್ದಾಯ್ತು, ಈಗ ಕೇಳಬೇಕಾ? ಕೇಳು. ನನಗೇನೋ ಬೇಕು. ಮುತ್ತ ಮುಖದ ಮೇಲೆ ಬಾರಿಸ್ಬಿಡ್ತೀನಿ. ಸರಿ, ಏನು ಬೇಕು ಕೇಳಮ್ಮ. ಅದು ನೀನು ಏನೋ ನನಗೆ ಕೊಡಿಸ್ಬೇಕು. ಏನು? ನಿಮ್ಮ ಅಪ್ಪನ ದುಡ್ಡಲ್ಲ, ನಿಮ್ಮ ಅಣ್ಣನ ದುಡ್ಡಲ್ಲ, ನೀನು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ, ನಿನ್ನ ಸ್ವಂತ ದುಡ್ಡಲ್ಲಿ. ಅತ್ತೆ ಏನು ಹೇಳೆ? ತುಂಬ ದೊಡ್ಡ ಗಿಫ್ಟ್ ಏನು ನಾನು ಕೇಳಲ್ಲ. ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತಿದೆ. ಐಸ್ ಕ್ರೀಮ್ ಕೊಡಿಸ್ತೀಯಾ? ಅದು ನೀನು ಸ್ವಂತ ದುಡ್ದಿರೋ ದುಡ್ಡಲ್ಲಿ ಕೊಡಿಸ್ತೀಯಾ? ತಾಕತ್ತಿದ್ಯಾ? ಕಲ್ಯಾಣಿ, ನಿನಗೆ ಸ್ವೀಟ್ಸ್ಗಳಂದರೆ ತುಂಬ ಇಷ್ಟ ಅಲ್ಲ? ಎಸ್ಪೆಷಲಿ ಚಂಪಾಕಲಿ ಅಂದರೆ. ಈ ರೋಡ್ ಎಂಡಲ್ಲಿ ಸ್ವೀಟ್ನ ಸೂಪರಾಗಿ ಮಾಡ್ತಾನೆ, ತುಂಬ ತುಪ್ಪ ಹಾಕಿ ಸಾಕಾದಾಗಿ ಮಾಡ್ತಾನೆ. ನಿಮಗೆ ಮೈಸೂರು ಪಾಕ್ ಅಂದರೂ ಇಷ್ಟ ಅಲ್ವಾ? ಇನ್ನೊಂದು ಜಾಗ ಇದೆ, ಅಲ್ಲಿ ಕೊಬ್ಬರಿ ಮಿಠಾಯಿ ಸೂಪರಾಗಿ ಮಾಡ್ತಾನೆ. ಕೊಬ್ಬರಿ ಮಿಠಾಯಿ, ಕೊಬ್ಬರಿ ಬರ್ಫಿ ಸಾಕಾದಾಗಿ ಮಾಡ್ತಾರೆ. ಅದು ಮನೇಲಿ ಮಾಡ್ದಂಗೆ ಇರುತ್ತೆ. ಅಲ್ಲೂ ಹೋಗೋಣ ಬೇಕಾದ್ರೆ. ಆಮೇಲೆ ಗೋಡಂಬಿ ಗಿಡಂಬಿ ಹಾಕಿ ಸೂಪರಾಗಿ ಮಾಡ್ತಾರೆ. ಎಲ್ಲಿ ಹೋಗೋಣ ಫಸ್ಟು? ಯಾವುದಾದ್ರೂ ಓಕೆ. ಮದುವೆ ಆದಮೇಲೆ ಇಬ್ಬರು ಫಸ್ಟ್ ಟೈಮ್ ಒಟ್ಟಿಗೆ ಬಂದಿದ್ದೀವಿ, ಇಬ್ಬರು ಒಟ್ಟಿಗೆ ಇದ್ದೀವಿ. ಫಸ್ಟ್ ಮೀಟಿಂಗು, ಫಸ್ಟ್ ಡೇಟಿಂಗು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಅಲ್ವಾ? ಹೌದು, ತುಂಬ ಇಂಪಾರ್ಟೆಂಟ್. ಹೇ, ನಾವು ಯಾಕೆ ಒಂದು ಫೋಟೋ ತೊಗೋಬಾರ್ದು? ಚೆನ್ನಾಗಿದೆಲ್ಲ? ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಮಾಡ್ತೀನಿ. ಕಲ್ಯಾಣಿ, ಒಂದು ನಿಮಿಷ ಬಂದೆ. ಅಮ್ಮ, ಮಲ್ಲಿಗೆ ಹೂವು ಹಾಕೊಡಿ. ಒಂದು 4 ಮೊಳ ಕೊಡಿ. ಎಲ್ಲೋದ್ಲು ಕಲ್ಯಾಣಿ?